ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಅಮ್ಮು ಕನ್ನಡ ಲಾಗ್ಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ಮಾರ್ನಿಂಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮನೇಲಿ ಟಿಫನ್ನು ಅವಲಕ್ಕಿ, ಸೊ ಗೊಜ್ಜು ಅವಲಕ್ಕಿ, ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕಿ ಮಾಡಿದ್ದೀನಿ. ಇವತ್ತು ನೋಡಿ ನಮ್ಮ ಅಪ್ಪಗೆ ಹುಷಾರಿಲ್ಲ. 5 ಗಂಟೆಗೆ ಎದ್ದೋಳೋರು ನಮ್ಮ ಅಪ್ಪ. ಇವತ್ತು 10 ಗಂಟೆ ಆದರೂ ಕೂಡ ಇನ್ನೂ ಮಲಗೆ ಇದ್ದಾರೆ. ಫುಲ್ಲು ಹುಷಾರಿಲ್ಲ, ಒಂಥರ ಚಳಿ ಜ್ವರ ಅಂತೆ. ಅದಕ್ಕೆ ಇನ್ನು ಅವಲಕ್ಕಿ ಬೇಡ, ಸೇರಲ್ಲ, ಅದಕ್ಕೆ ಇಡ್ಲಿ ತರಿಸ್ತಾ ಇದ್ದೀನಿ. ಏನು ತಂದಿದ್ಯಾ? ಇದೇನು ಮುಖ ಇಲ್ಲ ಒದ್ದೆ ಮಾಡ್ಕೊಂಡಿದ್ಯಾ? ಏನು ಮುಖ ಬೇವ್ರಾ? ಏನಂತಂದ್ರಿ? ಇಷ್ಟು ಲೇಟ್ ಏನಕ್ಕೆ? ನೀವೇ ದೋಸೆ ಹಾಕಿದ್ರೆ ನಾನು ಹಾಕ್ಲಿ ಅವ್ರು ಹಾಕ್ಲಿ ಬನ್ನಿ ಅಜ್ಜಿ. ಹೊಸ ಸ್ಲಿಪ್ಪರ ವಾಪಸ್ ತಂದ್ರ ಅದನ್ನ? ಹಾಕ್ಬೇಕು. ನಿನಗೆ ಅಪ್ಪ ಇಡ್ಲಿ ತರಿಸಿದ್ದೀವಿ, ಇಡ್ಲಿ ತಿನ್ಬಿಟ್ಟು ಟ್ಯಾಬ್ಲೆಟ್ ಹಾಕೋ. ನಿಧಾನಕ್ಕೆ ತರ ಅಮ್ಮ. ನಿಂಗೆ ದೋಸೆ, ತಾತಾಗೆ ಇಡ್ಲಿ. ನಂಗೆ ಅನಿಸೋ ಪ್ರಕಾರ ಒಬ್ಬ ಮನುಷ್ಯ ಸಂಪತ್ತನ್ನು ಉಳಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಸಂಬಂಧನ ಉಳಿಸ್ಕೊಬೇಕು ಅಂತ ಹೇಳ್ತೀನಿ. ಯಾಕಂದರೆ ಸಂಬಂಧ ಕೊನೆ ತನಕ ಬರುತ್ತೆ, ಸಂಪತ್ತು ಕೊನೆ ತನಕ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಪ್ಪಗೆ ಇಡ್ಲಿ ಹಾಕ್ಕೊಟ್ಟೆ, ನಾನು ಪಾಪು ದೋಸೆ ತಿಂತಾಯಿದ್ದೀವಿ. ನನ್ನ ಹಸ್ಬೆಂಡ್ ಕೇಳಿದೆ, ಬೇಡ ಅಂದರು. ಅವ್ರಿಗೆ ಬಾಕ್ಸ್ಗೆ ಅವಲಕ್ಕಿ ಗೊಜ್ಜು ಹಾಕ್ಕೊಟ್ಟೆ. ಈಗ ನೋಡಿ, ನನ್ನ ಹಸ್ಬೆಂಡು ಯಾವುದೋ ವಿಷಯಕ್ಕೆ ನನ್ನ ಬೈತಾ ಇದ್ದಾರೆ. ಅಂದರೆ ನಾನು ಇನ್ನೂ ತಪ್ಪೇ ಮಾಡಿಲ್ಲ, ನೀನು ತಪ್ಪು ಮಾಡ್ತೀಯ ಅಂತ ಮೊದಲೇ ನನಗೆ ಬೈತಾ ಇದ್ದಾರೆ. ಸೊ ನೋಡಿ, ಗಂಡಂದ್ರೆ ಹಿಂಗಿರ್ತಾರೆ. ತಪ್ಪು ಮಾಡೋಕ್ಕಿಂತ ಮುಂಚೆನೇ ಹೆಂಗೆ ಕೋಪದಲ್ಲಿ ಬುದ್ಧಿ ಇಟ್ಕೊ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಹೋದರು. ಸರಿ ಅಂತ ಅಂದ್ಬಿಟ್ಟು ಬಾಯ್ ಮಾಡಿದೆ. ಇವಾಗ ಅವರು ಆಚೆ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟಪಡ್ತಾಯಿದ್ದಾರೆ ಅವರು ಕೂಡ. ನಾನು ಇವಾಗ ಪಾಪಕ್ಕೆ ದೋಸೆ ತಿನ್ನಿಸ್ದೆ. ಆಮೇಲೆ ಸಾಕಾಯಿತು, ಹಾಗೆ ಎಲ್ಲ ದೋಸೆ ಎಲ್ಲ ವೇಸ್ಟಾಗಿ ಉಳಿದೋಯ್ತು. ನಮ್ಮಮ್ಮ ತಿನ್ನಲ್ಲ ಅಂದರು. ಅವ್ರದ್ದು ಔಟ್ಸೈಡ್ ಫುಡ್ಡೆಲ್ಲ ತಿನ್ನಲ್ಲ, ಹೋಟ್ಲ್ ಫುಡ್ಡೆಲ್ಲ ತಿನ್ನಲ್ಲ. ಸೊ ವೇಸ್ಟ್ ಮಾಡಿ ಬಿಸಾಕೋದು ಯಾಕೆ ಅಂತ ಅಂದ್ಬಿಟ್ಟು ನಮ್ಮನೆ ಹತ್ರ ನೋಡಿ 3-4 ಇವತ್ತೇನೋ ಕಡಿಮೆ ಇದೆ, ತುಂಬ ನಾಯಿಗಳು ಬರ್ತವೆ. ಸೊ ಅದಕ್ಕೆ ಹಾಕಿದ್ದೀನಿ. ಜಗಳ ಮಾಡಿ ನಾನು ಹೋಗಿ ಬರೋಷ್ಟೊತ್ತಲ್ಲಿ ಖಾಲಿ ಮಾಡಿಬಿಟ್ಟಿದೆ. ಸೊ ನನ್ನ ಮಗಳು 12 ಗಂಟೆಯಲ್ಲಿ ಅವಳಿಗೆ ಏನಾದರೂ ತಿನ್ನೋಕೆ ಕೊಡಬೇಕು, ನಾನು ಹಂಗೆ ಏನಾದರೂ ತಿನ್ನಬೇಕು. ಸೊ ಅದಕ್ಕೆ ದ್ರಾಕ್ಷಿ, ಇದು ಬೀಜ ಇಲ್ದಿರೋ ದ್ರಾಕ್ಷಿ, ತುಂಬ ಚೆನ್ನಾಗಿರುತ್ತೆ. ಸೊ ದ್ರಾಕ್ಷಿ ತಿಂತಾಯಿದ್ದೀವಿ ಇಬ್ಬರೂ. ಏನಾದರೂ ಫ್ರೂಟ್ಸ್ ತಿಂತೀನಿ ನಾನು ದಿನಕ್ಕೆ. ನನಗೆ ಫ್ರೂಟ್ಸ್ ಇಲ್ಲ ಅಂತಂದರೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ. ಅಯ್ಯೋ, ಫ್ರೂಟ್ಸ್ ಇಲ್ಲವೇ ಮಗುಗೆ, ವಿಟಮಿನ್ ಇಲ್ಲವೇ ಅಂತ ಅಂದ್ಬಿಟ್ಟು ಬೇಜಾರಾಗಿಬಿಡುತ್ತೆ. ಸೊ ಅದಾದಮೇಲೆ ನಾನು ಅಸೈನ್ಮೆಂಟೆಲ್ಲ ಬರ್ಕೊಂಡೆ. ಈಗ ರೆಡಿಯಾಗಿದ್ದೀನಿ ರೀಲ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ಟು, ಆನ್ಲೈನಲ್ಲಿ ತಗೊಂಡಿರೋಂತಹ ಟಾಪ್ ಇದು. ತುಂಬ ಚೆನ್ನಾಗಿದೆ. ಸೊ ಎಲ್ಲಾದರೂ ಆಚೆ ಹೋದಾಗ ಮಾತ್ರ ಹಾಕ್ಕೊಳ್ತೀನಿ, ಮನೇಲಿದ್ದಾಗ ಹಾಕ್ಕೊಳ್ಳಲ್ಲ. ಬಟ್ ರೀಲ್ಸ್ ಮಾಡುವಾಗ ಮಾತ್ರ ಇಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ ಅಷ್ಟೇ. ಸೊ ಇವಾಗ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಯಿತು ಈ ಬುಕ್ ಮುಟ್ಟಿ, ಬರೀ ಅಸೈನ್ಮೆಂಟೇ ಬರ್ಕೊಂಡಿದ್ದೆ. ನನ್ನ ಮಗಳು ಅವಾಗವಾಗ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು. ಹಾಗೆ ಎಲ್ಲರೂ ಕೇಳ್ತಾರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾಯಿದ್ದೆ ಇವಾಗ ಅಂತ ಕೇಳ್ತಾರಲ್ಲ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಇವಾಗ B.Ed ಕೋರ್ಸ್ ಮಾಡ್ತಾಯಿದ್ದೀನಿ ಅಂತ. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀನು ಮದುವೆಗಿಂತ ಮುಂಚೆನೇ B.Ed ಮಾಡ್ಕೊಂಬಿಟ್ಟಿದ್ದರೆ ಚೆನ್ನಾಗಿರೋದು, ಇಷ್ಟೊತ್ತಲ್ಲಿ ಟೀಚರ್ ಆಗಿಬಿಡ್ತಾಯಿದ್ದೆ ಅಂತ ಎಲ್ಲರೂ ಅದೇ ಹೇಳ್ತಾರೆ. ಮೊದಲೇ B.Ed ಮಾಡ್ಕೊಂಬಿಟ್ಟಿದ್ದರೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು. ಹೌದು, ನಿಜ. ನಂದು ಡಿಗ್ರಿ ಆಗಿದ ತಕ್ಷಣ ನಾನು ಕೇಳಿದೆ ಮನೇಲಿ B.Ed ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇಬ್ಬರು ಬೇಡ ಅಂದರು, ಅಪ್ಪ ಅಮ್ಮ ಇಬ್ಬರು ಬೇಡ ಅಂದರು. ಅಮ್ಮ, ಅಯ್ಯೋ B.Ed ಓದಿ ಟೀಚರ್ ಆಗೋದು ಕಷ್ಟ, ತುಂಬ ಪ್ರೆಷರ್ ಇರುತ್ತೆ, ತುಂಬ ಕಷ್ಟಪಡಬೇಕು, ತುಂಬ ಹೆವಿ ಪ್ರೆಷರು ನಾನು ಅನುಭವಿಸಿದ್ದೀನಲ್ಲ ಅಂತ ಹೇಳ್ಬಿಟ್ರು. ಅಮ್ಮ ಟೀಚರಾಗಿ ಹಂಗೆ ಹೇಳಿದ್ದಕ್ಕೆ ನಂಗೆ ಆ ಟೈಮ್ಗೆ ನಾನು ತುಂಬ ಅವ್ರ ಮಾತೇ ಕೇಳ್ತಾಯಿದ್ದೆ. ಅವ್ರು ಹೇಳಿದ್ದೆ ನಿಜ, ಹಂಗೆ ಅಂದ್ಕೊಂಡ್ಬಿಡ್ತಾಯಿದ್ದೆ ನಾನು. ಸೊ ಅವರೇ ಹಂಗೆ ಹೇಳಿದ್ದಕ್ಕೆ ನಾನು ಸುಮ್ಮನಾಗೋದೆ. ನಾನು ಇನ್ನೂ ಒಂದು ಸ್ವಲ್ಪ ಹಠ ಮಾಡಿದರೆ ಖಂಡಿತ ಓದಿಸಿರೋರು. ನಾನು ಏನೇ ಮಾಡಿದ್ರು ಹಠ ಮಾಡಿದ್ರೆ ಪಾಪ ಮಾಡಿಕೊಟ್ಬಿಡ್ತಾರೆ. ನಾನು ಹಠ ಮಾಡಬೇಕಿತ್ತು, ನಾನು ಅದನ್ನೇ ಕೇಳಿ ಸುಮ್ಮನಾಗೋಗ್ಬಿಟ್ಟೆ, ನಿಜನೇನೋ ಅಂದ್ಕೊಂಡು.
ಬಟ್ ನಮ್ಮಮ್ಮ ತುಂಬ ಪ್ರೆಷರ್ ತೊಗೊತಾಯಿದ್ರು, ಅವರಾಗೆ ಪ್ರೆಷರ್ ತೊಗೊತಾಯಿದ್ರು, ತುಂಬ ಯೋಚನೆ ಮಾಡ್ತಿದ್ರು, ತುಂಬ ಟೆನ್ಷನ್ ತೊಗೊತಾಯಿದ್ರು. ಎಲ್ಲ ಕರೆಕ್ಟಾಗಿರಬೇಕು, ಎಲ್ಲ ಅದಿರಬೇಕು ಇದಿರಬೇಕು ಅಂತ ತುಂಬಾ ಪ್ರೆಷರ್ ತೊಗೊತಾಯಿದ್ರು. ಅದಕ್ಕೆ ಅವ್ರಿಗೆ ಕಷ್ಟ. ಇಲ್ಲಾಂತಂದರೆ ಟೀಚರ್ ಆಗೋದು, ಟೀಚರ್ ಕೆಲಸ ಮಾಡೋದು ಕಷ್ಟನಾ ಫ್ರೆಂಡ್ಸ್? ಏನೂ ಇಲ್ಲ. ಮಕ್ಕಳಿಗೆ ನಮಗೆ ಬೇಸಿಕ್ ನಾಲೆಜ್ ಗೊತ್ತಿರೋದು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಷ್ಟೇ. ತುಂಬ ಈಸಿನೇ. ಬಟ್ ನಮ್ಮ ಅಮ್ಮ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿಕೊಂಡ್ರು ಅಷ್ಟೇ. ಸೊ ಅವಾಗ ನಾನು B.Ed ಮಾಡ್ಕೊಂಬಿಟ್ಟಿದ್ದಿದ್ರೆ ಇವಾಗ ಆರಾಮಾಗಿ ಮನೆ ಹತ್ರನೇ ಗೌರ್ಮೆಂಟ್ ಸ್ಕೂಲ್ ಇತ್ತು. ಸೊ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಅಲ್ಲಿ ಹೋಗ್ಬೋದಿತ್ತು. ಇಲ್ಲ ಅಟ್ಲೀಸ್ಟ್ ಪ್ರೈವೇಟ್ ಸ್ಕೂಲಾದರೂ ಇಲ್ಲಿ 2-3 ಇದ್ದಾವೆ, ಯಾವುದಕ್ಕಾದರೂ ಜಾಯ್ನ್ ಆಗ್ಬಿಡ್ಬೋದಿತ್ತು. ಬಟ್ ಆಗಲಿಲ್ಲ. ಬಟ್ ಪರವಾಗಿಲ್ಲ, ನನ್ನ ಹಣೆ ಬರಹದಲ್ಲಿ ಇವಾಗ ಮಾಡಬೇಕು ಅನ್ನೋದಿತ್ತೇನೋ. ಸೊ ಇವಾಗ ಮಾಡ್ತಾಯಿದ್ದೀನಿ. ಆದರೆ ಒಂದು ಮಾತು ಏನಂದರೆ, ಹಠ ಅನ್ನೋದಿರಲೇಬೇಕು ಫ್ರೆಂಡ್ಸ್. ನಾವು ಎಷ್ಟು ಹಠದಿಂದ ನಾವು ಓದಲೇಬೇಕು, ಮಾಡಲೇಬೇಕು ಅಂತ ಹಠ ಮಾಡ್ತೀವಲ್ಲ, ಹಂಗೆ ಸಾಧಿಸ್ತೀನಿ ಅನ್ನೋ ಛಲನೂ ಇರಬೇಕು. ಹಠನೂ ಇರಬೇಕು, ಸಾಧಿಸ್ತೀನಿ ಅನ್ನೋ ಛಲನೂ ಇರಬೇಕು. ಸೊ ಅದಿದ್ರೇ ನಾವು ಒಂದು ಟೀಚರೋ, ಡಾಕ್ಟರೋ, ಇಂಜಿನಿಯರೋ ಏನೋ ಒಂದು ಲೈಫಲ್ಲಿ ಏನು ಬೇಕಾದರೂ ಆಗ್ಬೋದು. ಇವಾಗ ಯೂಟ್ಯೂಬಲ್ಲೂ ಸಕ್ಸಸ್ ಆಗಬೇಕಂತ ಅಷ್ಟೇ. ಕಷ್ಟಪಡಬೇಕು, ಹಠ ಬಿಡಬಾರ್ದು, ಛಲ ಇರಬೇಕು. ನಾನು ಯಾವತ್ತೇ ಆದರೂ ಅಷ್ಟೇ, ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅಂದಾಗ ಒಂದು ಸ್ವಲ್ಪ ಪಾಸ್ ತೊಗೊಂಬಿಡಿ. ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ. ಆದರೆ ನೀವು ಅಂದ್ಕೊಂಡಿರೋ ಕೆಲಸ ಮಾಡೋದು ಮಾತ್ರ ಬಿಡಬೇಡಿ. ಸೊ ನಾನು ಯೂಟ್ಯೂಬಲ್ಲೂ ಅಷ್ಟೇ, ನನಗೆ ವ್ಯೂಸೇ ಬರ್ತಾಯಿರಲಿಲ್ಲ. 80-100 ಅಷ್ಟೇ ವ್ಯೂಸ್ ಬರ್ತಾಯಿತ್ತು. ಎಷ್ಟೇ ಕಷ್ಟಪಟ್ಟರು ಅಷ್ಟೇ ವ್ಯೂಸ್ ಬರ್ತಾಯಿತ್ತು. ನಾನು ಬೇಜಾರಾಗಿ ವ್ಯೂಸ್ ಬರ್ತಾಯಿಲ್ಲ ಅಂತ ಡಿಪ್ರೆಷನ್ಗೆಲ್ಲ ಹೋಗಿ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ವೀಡಿಯೋ ಮಾಡೋದನ್ನ ಒಂದು ಸ್ವಲ್ಪ ದಿವಸ ವೀಡಿಯೋ ಮಾಡೋದನ್ನ ನಿಲ್ಲಿಸಿದ್ದೆ, ಟೈಮ್ ತೊಗೊಂಡೆ. ಬಟ್ ಮತ್ತೆ ನಾನು ಯೂಟ್ಯೂಬ್ ಬಿಡಲಿಲ್ಲ, ಮಾಡಲೇಬೇಕು, ನಾನು ಬಿಡಬಾರ್ದು. ನಾನು ಸ್ಟಾರ್ಟ್ ಏನಕ್ಕೆ ಮಾಡಿದ್ದು, ಈ ಥರ ಎಂಡಿಂಗ್ ಮಾಡೋದಕ್ಕೆ, ಈ ಥರ ಬಿಟ್ಬಿಡೋದಕ್ಕೆ ನಾನು ಇವಾಗ ಯೂಟ್ಯೂಬ್ ಮಾಡಿದ್ದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಇವಾಗ ಯೂಟ್ಯೂಬ್ ಮಾಡ್ತಿರೋದ್ರಲ್ಲಿ ಏನೋ ಒಂದು ಸ್ವಲ್ಪ ವ್ಯೂಸ್ ಬರ್ತಾಯಿದೆ. ನಾನು ಇನ್ನೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಾನೊಂದು ಸ್ವಲ್ಪ ರೀಚ್ ಆಗ್ತೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೇನೋ ದೊಡ್ಡ ಯೂಟ್ಯೂಬರ್ ಆಗಿ ಲಕ್ಷ ಪೇಮೆಂಟ್ ತೊಗೊಳ್ಳೋ ಅಂಥ ಇಂಟ್ರೆಸ್ಟ್ ನನಗೇನೂ ಇಲ್ಲ. ಬಟ್ ಏನು ಅಂತಂದರೆ, ನಾನು ಮಾಡೋ ಕೆಲಸಕ್ಕೆ ಒಂದು ಸ್ವಲ್ಪ ಪ್ರತಿಫಲ ಅನ್ನೋದು ಬಂದರೆ ಸಾಕು. ಸೊ ಇವಾಗ ಓದ್ಕೊತಾ ಇದ್ದೀನಿ. ಎಷ್ಟೋ ದುಡ್ಡು ಕೊಟ್ಟು ನಾವು ಫೀಸೆಲ್ಲ ಕಟ್ಟಿ ಓದೋದಲ್ವ, ಓದೋ ಕಡೆ ಜಾಸ್ತಿನೇ ಗಮನ ಕೊಡಬೇಕು. ಲಕ್ಷ ಫೀಸ್ ಕಟ್ತೀವಲ್ಲ. ಇವಾಗ ನೋಡಿ 15,000 ಕಟ್ಟಬೇಕಂತೆ, ದಿಢೀರಂತ ಹೇಳಿದ್ದಾರೆ. ಎಲ್ಲಿಂದ ತರೋದು? ನನ್ನ ಹಸ್ಬೆಂಡು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಏನು ಮಾಡಿಬಿಡ್ತಾರೆ ಅಂದರೆ, ಸಾಲ ಬೇಕಾದರೂ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಯಾಕಂತಂದರೆ ನೋಡಿ, ನಾನು ಮದುವೆಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಅವ್ರದ್ದೊಂದು ಗೋಲ್ಡು ಉಂಗುರನ ಮಾರಿಬಿಟ್ಟು ನನಗೆ ತಂದು ಕೊಟ್ಬಿಟ್ಟಿದ್ರಲ್ಲ, ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ. ಸೊ ಹಂಗೆ ಸಾಲ ಮಾಡಿಬಿಡ್ತಾರೆ. ಸಾಲ ಮಾತ್ರ ಮಾಡಬೇಡಿ ಅಂತ ಹೇಳಿದ್ದೀನಿ. ಯಾಕಂತಂದರೆ ಆಮೇಲೆ ತೀರ್ಸೋದು ಎಷ್ಟು ಕಷ್ಟ ಇರುತ್ತೆ ಫ್ರೆಂಡ್ಸ್. ಬಡ್ಡಿ ಏನಾದರೂ ಆಗ್ತಂದರೆ ಆ ಬಡ್ಡಿ ತೀರ್ಸೋದೇ ಜೀವನ ಆಗೋಗ್ಬಿಡುತ್ತೆ. ಅದಕ್ಕೆ ಸಾಲ ಮಾತ್ರ ಮಾಡಬೇಡಿ ಅಂತ ಹೇಳಿದ್ದೀನಿ. ಇನ್ನು ಈ ಥರ ಫೀಸ್ ಕಟ್ಟಬೇಕು, ಇಷ್ಟು ದುಡ್ಡು ಕಟ್ಟಬೇಕು ಅಂತಂದರೆ ಸಾಲ ಮಾಡಲೇಬೇಕು. ಆದರೆ ಸಾಲ ಮಾತ್ರ ನಾವು ಮಾಡಲ್ಲ. ಈಗ ಪಾಪು ನೋಡಿ, ಕಡಲೆಪುರಿ ತಿಂತೀನಿ ಅಂತ ಹೇಳಿದ್ದಕ್ಕೆ, ಅವಳಿಗೆ ಕೊಟ್ಟಿದ್ದಕ್ಕೆ ತಿನ್ನೋಷ್ಟು ತಿಂದ್ಬಿಟ್ಟು ಮನೆಯೆಲ್ಲ ಚೆಲ್ಲಿದ್ದಾಳೆ ನೋಡಿ ಫ್ರೆಂಡ್ಸ್. ಯಾರಿಗೆ ಮಕ್ಕಳಾಗಲ್ಲ ಅಂತ ಬಯಸ್ತಾ ಇರ್ತೀರಲ್ಲ, ಮಗು ಆಗಬೇಕಂತ, ಅವ್ರಿಗೆಲ್ಲ ಈ ಥರ ಮಗುನೇ ಹುಟ್ಟಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆಮೇಲೆ ಅಪ್ಪನ ಆಗಾಗ ವಿಚಾರಿಸ್ತಾ ಇದ್ದೆ, ಎಲ್ಲಿ ತೆಂಗಿದೆ, ಹುಷಾರಾದ್ರ ಅಂತೆಲ್ಲ ನಾನು ನೋಡ್ತಾ ಇದ್ದೆ. ಮಧ್ಯಾಹ್ನ ಆಮೇಲೆ ಅಪ್ಪ ಹುಷಾರಾದರು. ಚೆನ್ನಾಗಿ ಮಲಗಿ ರೆಸ್ಟ್ ತೊಗೊಂಡಿದ್ದಕ್ಕೆ ಅಪ್ಪ ಹುಷಾರಾದರು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.